ಕೊಟ್ಟರೆ ಸಿಎಂ ವಿರುದ್ಧದ ತನಿಖೆ ಬಗ್ಗೆ ಕೆಲವೇ ಕ್ಷಣಗಳಲ್ಲಿ ನಿರ್ಧಾರ ಹೊರಗಡೆ ಬೀಳುತ್ತೆ. ಈಗಾಗಲೇ ಡಿಕ್ಟೇಷನ್ ಕೊಡ್ತಾ ಇದ್ದಾರೆ ನ್ಯಾಯಮೂರ್ತಿ ಸಂತೋಷ್ ಗಜಾನನ್ ಭಟ್. ಉಕ್ತ ಲೇಖನವನ್ನು ಕೊಡ್ತಾ ಇದ್ದಾರೆ ಸಂತೋಷ್ ಗಜಾನನ್ ಭಟ್. ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ ಆದೇಶವನ್ನು ಕೊಡುತ್ತೆ. ಮೂಡಾ ಜಮೀನು ಸ್ವಾಧೀನ, ನಂತರ ಪರಿಹಾರ ನಿಗದಿಯಾದಂಥ ಬಗೆ, ಇದಕ್ಕೆ ಸಂಬಂಧಪಟ್ಟಂಗೆ ಈಗ ನ್ಯಾಯಾಧೀಶರು ಹೇಳ್ತಾ ಇದ್ದಾರೆ, ಡಿಕ್ಟೇಷನ್ ಕೊಡ್ತಾ ಇದ್ದಾರೆ, ಬರೆಸ್ತಾ ಇದ್ದಾರೆ. ಪರಿಹಾರ ನಿಗದಿಯಾದ ಬಳಿಕವೂ ಕೂಡ ಡಿನೋಟಿಫಿಕೇಶನ್ ಆಯ್ತಲ್ಲ, ಅದಕ್ಕೆ ಸಂಬಂಧಪಟ್ಟಂಗೂ ಕೂಡ ಈಗ ಬರೆಸಲಾಗ್ತಾ ಇದೆ. ವೆರಿ ಇಂಪಾರ್ಟೆಂಟ್ಲಿ, ಪರಿಹಾರ ನಿಗದಿಯಾದ ನಂತರವೂ ಕೂಡ ಡಿನೋಟಿಫಿಕೇಶನ್ ಆಯ್ತಲ್ಲ, ಅದರ ಬಗ್ಗೆ ಉಕ್ತ ಲೇಖನವನ್ನು ಕೊಡ್ತಾ ಇದ್ದಾರೆ, ಡಿಕ್ಟೇಷನ್ ಅನ್ನು ಕೊಡ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ತೀರ್ಪು ಬರುತ್ತೆ. ಪರಿಹಾರ ನಿಗದಿಯಾದ ಬಳಿಕವೂ ಕೂಡ ಡಿನೋಟಿಫಿಕೇಶನ್ ಹೇಗಾಯ್ತು, ಪರಿಹಾರ ನಿಗದಿಯಾದ ನಂತರವೂ ಕೂಡ ಡಿನೋಟಿಫಿಕೇಶನ್ ಆಯ್ತಲ್ಲ, ಇದಕ್ಕೆ ಸಂಬಂಧಪಟ್ಟಂಗೆ ಈಗ ಅವರು ಬರೆಸ್ತಾ ಇದ್ದಾರೆ, ಡಿಕ್ಟೇಷನ್ ಕೊಡ್ತಾ ಇದ್ದಾರೆ. ತನಿಖೆಯ ಬಗ್ಗೆ ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ ನಿರ್ಧಾರವನ್ನ ಪ್ರಕಟಿಸುತ್ತೆ. ನಾನು ಹೇಳ್ತಾ ಇದ್ದೆ, ಇಲ್ಲಿಂದ ರಾಜಕೀಯದ ಒಂದು ಹೊಸ ಸೆಕೆ ಶುರು ಆಗ್ಬೋದು, ಅಥವಾ ನೀರಿಳಿಯುವಂಥ ಹೊಸ ಸೆಕೆ ಕೂಡ ಶುರುವಾಗಬಹುದು. ಏನಾದರೂ ಕೂಡ ಆಶ್ಚರ್ಯ ಇಲ್ಲ. ಎಸ್, ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ ತನ್ನ ತೀರ್ಪನ್ನು ಪ್ರಕಟಿಸುತ್ತೆ, ಆದೇಶ ನೀಡುತ್ತೆ. ಕೋರ್ಟ್ ತನಿಖೆಯ ಬಗ್ಗೆ ತನ್ನ ನಿರ್ಧಾರ ಏನು ಅನ್ನೋದನ್ನು ಹೇಳುತ್ತೆ. ಎಸ್, ನಮ್ಮ ಪ್ರತಿನಿಧಿ ಪ್ರಸನ್ನ ಮಾತಾಡ್ತಾ ಇದ್ದಾರೆ. ಪ್ರಸನ್ನ, ನಾವು ಏನೇನು ನಡೀತಾ ಇದೆ ಚಟುವಟಿಕೆಗಳು ಅದರ ಬಗ್ಗೆ ಮಾತಾಡ್ತಾ ಇದ್ವಿ, ಪ್ಲೀಸ್ ಕಂಟಿನ್ಯೂ. ಸಿದ್ದರಾಮಯ್ಯನವರ ಈ ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹೈಕೋರ್ಟ್ನಲ್ಲಿ ನಡೆದಂಥದ್ದು ಕೇವಲ ರಾಜ್ಯಪಾಲರಿಗೆ ಪ್ರಾಸಿಕ್ಯೂಷನ್ಗೆ ಕೊಟ್ಟಂತಹ ವಿಚಾರಣೆ ಮಾತ್ರ. ಆದರೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಇಡೀ ಪ್ರಕರಣದಲ್ಲಿ ಏನೇನು ಲೋಪದೋಷಗಳಾಗಿದ್ದಾವೆ ಮತ್ತು ಸಿದ್ದರಾಮಯ್ಯನವರು ಹೇಗೆ ಪ್ರಭಾವವನ್ನು ಬೀರಿದ್ದಾರೆ ಎಂಬಂತಹ ಆರೋಪಗಳು ಕೇಳಿ ಬರ್ತಾ ಇದ್ದಾವೆ. ಇಲ್ಲಿ ಕೃಷಿ ಜಮೀನನ್ನ ಕೃಷಿಯೇತರ ಜಮೀನು ಅಂತ ಹೇಳಿ ವರದಿ ಕೊಟ್ಟಂತಹ ಸಂದರ್ಭದಲ್ಲಿ ಅವತ್ತಿನ ಜಿಲ್ಲಾಧಿಕಾರಿಗಳು ಸ್ಥಳ ಪರಿವೀಕ್ಷಣೆಯನ್ನ ಮಾಡುವ ಸಂದರ್ಭದಲ್ಲಿಯೂ ಕೂಡ ನಿವೇಶನಗಳನ್ನ ತಯಾರು ಮಾಡಿ ಅದನ್ನ ನಿವೇಶನಗಳನ್ನ ಬೇರೆ ಬೇರೆ ದಾರಿಗೆ ಹಂಚಿಕೆಯನ್ನ ಮಾಡಲಾಗಿತ್ತು. ಹೀಗಿದ್ದು ಕೂಡ ಕೃಷಿಯೇತರ ಜಮೀನು ಅಂತ ಹೇಗೆ ಕನ್ವರ್ಟ್ ಮಾಡಿದ್ರು ಎಂಬಂತ ಅಂಶಗಳು ಬಂದಿದ್ದಾವೆ. ಇದರ ಜೊತೆಗೆ ಭೂಸ್ವಾಧೀನಕ್ಕೆ ಒಳಪಟ್ಟಂತಹ ಜಮೀನು ಪ್ರಿಲಿಮಿನರಿ ನೋಟಿಫಿಕೇಶನ್ ಜೊತೆಗೆ ಫೈನಲ್ ನೋಟಿಫಿಕೇಶನ್ ಕೂಡ ಆಗಿತ್ತು ಮತ್ತು ಮೂಲ ಮಾಲೀಕರಿಗೆ ಅದಕ್ಕೆ ಸಂಬಂಧಪಟ್ಟಂತಹ ಪರಿಹಾರದ ಮೊತ್ತವನ್ನು ಕೂಡ ಅವರ ಅಕೌಂಟಿಗೆ ಅಂತ ಹೇಳಿ ತೆಗೆದಿಡಲಾಗಿತ್ತು. ಇಂತಹ ಸಂದರ್ಭದಲ್ಲಿ ಡಿನೋಟಿಫಿಕೇಶನ್ ಹೇಗಾಯಿತು ಎಂಬಂತಹ ಒಂದಷ್ಟು ಅನುಮಾನಗಳನ್ನ ವ್ಯಕ್ತಪಡಿಸಲಾಗಿತ್ತು. ಜೊತೆಗೆ 2010ರಲ್ಲಿ ಈ ಒಂದು ಜಮೀನು ಸಿದ್ದರಾಮಯ್ಯನವರ ಬಾಮೈದನಿಂದ ಸಿದ್ದರಾಮಯ್ಯನವರ ಪತ್ನಿಗೆ ವರ್ಗ ಆದಂತಹ ಸಂದರ್ಭದಲ್ಲೂ ಕೂಡ ಗಿಫ್ಟ್ ಡೀಡ್ ಆಗಿ ಬಂದಂತಹ ಸಂದರ್ಭದಲ್ಲೂ ಕೂಡ ಹೇಗೆ ಪ್ರಭಾವವನ್ನು ಬಳಸಲಾಯಿತು ಮತ್ತು ಅದಕ್ಕಿಂತ 10 ವರ್ಷ ಮುಂಚಿತವಾಗಿಯೇ ಇಲ್ಲಿ ಸೈಟ್ಗಳನ್ನ ಈ ಒಂದು ಬಡಾವಣೆಯಲ್ಲಿ ಹಂಚಿಕೆ ಮಾಡಲಾಗಿದೆ. ಅಂತಹ ಬಡಾವಣೆಗಳು ನಿರ್ಮಾಣ ಆಗಿದೆ, ರಸ್ತೆಗಳು ನಿರ್ಮಾಣ ಆದಂತಹ ಜಾಗವನ್ನ ಹೇಗೆ ಜಿಲ್ಲಾಧಿಕಾರಿಗಳು ಕೃಷಿ ಜಮೀನು ಅಂತ ಪರಿವರ್ತನೆ ಮಾಡಿ ಕೃಷಿಯೇತರ ಜಮೀನಾಗಿ ಪರಿವರ್ತನೆ ಮಾಡಿಕೊಡ್ತಾರೆ ಎಂಬಂತಹ ಅಂಶಗಳನ್ನ ಸುಮಾರು 11ಕ್ಕೂ ಹೆಚ್ಚು ತಾಂತ್ರಿಕ ಅಂಶಗಳನ್ನ ಇದೀಗ ಕೋರ್ಟ್ ಮುಂದೆ ವಕೀಲರು ವಾದವನ್ನ ಮಂಡಿಸಿದ್ರು. ಸ್ನೇಹಮಯಿ ಕೃಷ್ಣ ಅವರ ಪರ ವಕೀಲರಾದಂತಹ ಲಕ್ಷ್ಮೀ ಅಯ್ಯಂಗಾರ್ ಅವರು ಕೂಡ ಇದೇ ಅಂಶವನ್ನ ಪದೇ ಪದೇ ಉಲ್ಲೇಖವನ್ನ ಮಾಡಿದ್ರು. ಹೇಗೆ ಪ್ರಭಾವವನ್ನ ಬಳಸಿ ಇದೇ ಒಂದು ಪ್ರತಿಷ್ಠಿತ ಬಡಾವಣೆಯಲ್ಲಿ ಸಿದ್ದರಾಮಯ್ಯನವರ ಕುಟುಂಬಸ್ಥರು ಜಮೀನನ್ನ ಪಡೆದುಕೊಂಡ್ರು ಅನ್ನುವಂತಹ ಅಂಶಗಳನ್ನ ಉಲ್ಲೇಖವನ್ನ ಮಾಡಲಾಗಿತ್ತು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಇದೀಗ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಇನ್ನು ಕೆಲವೇ ಕ್ಷಣಗಳಲ್ಲಿ ತೀರ್ಪು ಕೂಡ ಹೊರಬೀಳುತ್ತೆ. ಈಗಾಗಲೇ ಡಿಕ್ಟೇಷನ್ ಪ್ರಾರಂಭ ಮಾಡಿರುವಂತಹ ನ್ಯಾಯಮೂರ್ತಿ ಸಂತೋಷ್ ಗಜಾನನ್ ಭಟ್ ಅವರು ಇದಕ್ಕೆ ಸಂಬಂಧಪಟ್ಟಂತಹ ಆಧಾರಗಳನ್ನ ಯಾವ ಆಧಾರದ ಮೇಲೆ ಇದನ್ನ FIR ಮಾಡಬೇಕಾ ಅಥವಾ ತನಿಖೆಗೆ ಒಳಪಡಿಸಬೇಕಾ ಅಥವಾ ಅರ್ಜಿದಾರರ ಅರ್ಜಿಯನ್ನ ತಿರಸ್ಕರಿಸಬೇಕಾ ಅನ್ನೋ ಬಗ್ಗೆಯೂ ಕೂಡ ಇನ್ನು ಕೆಲವೇ ಕ್ಷಣಗಳಲ್ಲಿ ತಮ್ಮ ಒಂದು ಆದೇಶವನ್ನ ನೀಡುತ್ತಾರೆ. ರಾಜಕೀಯವಾಗಿ ಕೂಡ ಇವತ್ತಿನ ದಿನ ಅತ್ಯಂತ ಪ್ರಮುಖ ಸಿಎಂ ಸಿದ್ದರಾಮಯ್ಯನವರ ಪಾಲಿಗೆ. ರಾಜಕೀಯವಾಗಿ ಅವರು ನಿನ್ನೆಯ ತೀರ್ಪನ್ನ ಬೇರೆ ರೀತಿಯಲ್ಲಿ ಅನಲೈಸ್ ಅನ್ನ ಮಾಡ್ತಾ ಇದ್ದಾರೆ. ಕೇವಲ ಪ್ರಾಸಿಕ್ಯೂಷನ್ಗೆ ಕೊಟ್ಟಿಲ್ಲ, ಕೇವಲ ತನಿಖೆಗೆ ಪ್ರಾಥಮಿಕ ತನಿಖೆಗೆ ಮಾತ್ರ ನಿನ್ನೆ ಹೈಕೋರ್ಟ್ ತೀರ್ಪನ್ನು ನೀಡಿದೆ. ಹೀಗಾಗಿ ಇದು ನಮಗೆ ಹಿನ್ನಡೆ ಅಲ್ಲ ಅನ್ನುವಂತಹ ರೀತಿಯಲ್ಲಿ ಸಿದ್ದರಾಮಯ್ಯನವರು ಮತ್ತು ಅವರ ಜೊತೆಗೆ ಇರುವಂತಹ ಆಪ್ತ ಸಚಿವರು ವಾದವನ್ನ ಮಾಡ್ತಾ ಇದ್ದಾರೆ. ರಾಜ್ಯಪಾಲರಿಗೆ ಹಿನ್ನಡೆ ಆಗಿದೆ. ರಾಜ್ಯಪಾಲರಿಗೆ ಕೇವಲ ಅವರ BNSS ನ ಅಡಿಯಲ್ಲಿ ಬರುವಂತಹ 218ನೇ ಸೆಕ್ಷನ್ಗೆ ಸಂಪೂರ್ಣವಾಗಿ ಹೈಕೋರ್ಟ್ ತಿರಸ್ಕಾರವನ್ನ ಮಾಡಿದೆ. ಹೀಗಾಗಿ ಕೇವಲ ಪ್ರಾಥಮಿಕ ತನಿಖೆಗೆ ಮಾತ್ರ ಒಳಪಡಬೇಕಾಗುತ್ತೆ. ಪ್ರಾಥಮಿಕ ತನಿಖೆಗೆ ಒಳಪಟ್ಟರೆ ಅದು ನೈತಿಕವಾಗಿ ಮತ್ತು ರಾಜಕೀಯವಾಗಿ ಅದು ಹಿನ್ನಡೆ ಅಲ್ಲ ಅನ್ನುವಂತಹ ರೀತಿಯಲ್ಲಿ ಸಿದ್ದರಾಮಯ್ಯನವರು ವಾದ ಮಾಡ್ತಾ ಇದ್ದಾರೆ. ರಾಜಕೀಯವಾಗಿ ತಾನು ಇನ್ನೂ ಕೂಡ ಗಟ್ಟಿಯಾಗಿದ್ದೇನೆ ಮತ್ತು ರಾಜೀನಾಮೆ ಕೊಡುವಂತಹ ಅಗತ್ಯವೇ ಇಲ್ಲ ಅನ್ನುವಂತಹ ಮಾತನ್ನ ನಿನ್ನೆ 2 ಬಾರಿ ಪುನರುಚ್ಚಾರವನ್ನ ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಮತ್ತು ನೈತಿಕತೆಯ ಪ್ರಶ್ನೆಯನ್ನ ಮಾಧ್ಯಮ
ಮಾಧ್ಯಮಗಳು ಎತ್ತಿದಾಗ ಬೇರೆ ಬೇರೆ ರಾಜಕೀಯ ನಾಯಕರ ವಿಚಾರವನ್ನು ಕೂಡ ಮುನ್ನೆಲೆಗೆ ತರ್ತಾ ಇರುವಂತಹ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ನ ಸಚಿವರೆಲ್ಲರೂ ಕೂಡ ಕುಮಾರಸ್ವಾಮಿ ಅವರಾಗ್ಲಿ ಅಥವಾ ಕೇಂದ್ರದ ಸುಮಾರು 25ಕ್ಕೂ ಹೆಚ್ಚು ಸಚಿವರ ಮೇಲೆ FIR-ಗಳಾಗಿದ್ದಾವೆ, ತನಿಖೆಗಳಾಗಿದ್ದಾವೆ, ಆ ಎಲ್ಲ ಸಚಿವರು ಕೇಂದ್ರದ ಸಂಪುಟದಿಂದ ಕೈಬಿಟ್ಟಿದ್ದಾರಾ, ಈ ರೀತಿಯ ಪ್ರಶ್ನೆಗಳನ್ನ ಎತ್ತುತ್ತಾ ಇದ್ದಾರೆ. ಮತ್ತು ವೈಯಕ್ತಿಕವಾಗಿ ಸಿದ್ದರಾಮಯ್ಯನವರು ಕೂಡ ಕುಮಾರಸ್ವಾಮಿ ಅವರ ಹೆಸರನ್ನ ತೆಗೆದುಕೊಳ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರ ಮೇಲೂ ಕೂಡ ಬೇರೆ ಬೇರೆ ಡಿನೋಟಿಫಿಕೇಶನ್ ಸಂಬಂಧಪಟ್ಟ ಹಾಗೆ ರಾಜ್ಯಪಾಲರ ಮುಂದೆ ಚಾರ್ಜ್ ಶೀಟ್ ಸಲ್ಲಿಕೆಗೆ ಅಂತ ಪ್ರಾಸಿಕ್ಯೂಷನ್ಗೆ ಪೆಂಡಿಂಗ್ ಇದಾವೆ. ಇಂತಹ ಸಂದರ್ಭದಲ್ಲಿ ತನಿಖೆ ನಡೆದು ಅಂತಿಮ ಹಂತದಲ್ಲಿ ಇರುವಂತಹ ತನಿಖೆಯ ಅಂತಿಮ ಹಂತಗಳನ್ನ ಎದುರಿಸ್ತಾ ಇರುವಂತಹ ಕುಮಾರಸ್ವಾಮಿ ಅವರು ರಾಜೀನಾಮೆ ಕೊಟ್ಟಿದ್ದಾರಾ ಅನ್ನುವಂತಹ ರಾಜಕೀಯ ಕೌಂಟರ್ಗಳನ್ನ ಸಿದ್ದರಾಮಯ್ಯನವರು ಎತ್ತುತ್ತಾ ಇದ್ದಾರೆ, ಅವರ ಸಚಿವರು ಕೂಡ ಎತ್ತುತ್ತಾ ಇದ್ದಾರೆ. ಆದ್ರೆ ಇವತ್ತಿನ ಆದೇಶ ಏನಾಗುತ್ತೆ, ಇವತ್ತು ಜನಪ್ರತಿನಿಧಿಗಳ ನ್ಯಾಯಾಲಯ ಕೊಡುವಂತಹ ತೀರ್ಪು ಸಿದ್ದರಾಮಯ್ಯನವರ ಪಾಲಿಗೆ ಮತ್ತು ಅವರ ರಾಜಕೀಯದ ಮುಂದಿನ ದಿನಗಳ ಪಾಲಿಗೆ ಅತ್ಯಂತ ಮಹತ್ವದಾಗುತ್ತೆ. ನಿಜಕ್ಕೂ ಕೂಡ ಕಳೆದ 40 ವರ್ಷಗಳಲ್ಲಿ 4 ದಶಕಗಳ ರಾಜಕಾರಣದಲ್ಲಿ ಸಿದ್ದರಾಮಯ್ಯನವರು ಯಾವತ್ತೂ ಕೂಡ ಈ ರೀತಿಯ ಮುಜುಗರವನ್ನ ಯಾವತ್ತೂ ಅನುಭವಿಸಿರಲಿಲ್ಲ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮತ್ತು ತಮ್ಮ ಪ್ರಭಾವವನ್ನು ಬಳಸಿ ರಾಜಕೀಯ ಲಾಭವನ್ನ ಪಡೆದುಕೊಂಡಿದ್ದಾರೆ ಅನ್ನುವಂಥದ್ದು ಎಲ್ಲೂ ಕೇಳಬಂದಿರಲಿಲ್ಲ. ಆದ್ರೆ ಇವತ್ತಿನ ಸಂದರ್ಭ ಆ ರೀತಿ ಇಲ್ಲ. ಹೀಗಾಗಿ ಇವತ್ತಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ತೀರ್ಪು ಅತ್ಯಂತ ಮಹತ್ವವನ್ನು ಪಡೆದುಕೊಳ್ತಾ ಇದೆ. ರಂಗನಾಥ್, ಓಕೆ, ಇದೆಲ್ಲದರ ಜೊತೆಗೆ ಮುಂದಿನ ಸ್ಟೆಪ್ಸ್ ಏನೀಗ? ಯಾಕಂದ್ರೆ ಸಾಮಾನ್ಯ ಸಂಗತಿ ಎಲ್ಲ ಇದನ್ನು ಅರಗಿಸ್ಕೊಳ್ಳುವಂಥದ್ದು. ಯಾಕಂದ್ರೆ ಇಲ್ಲಿ ತನಕ ಅವರು ನಾವು ನೀವು ಮಾತಾಡ್ತಾ ಇದ್ವಿ, ಆ ರೀತಿ ಹೇಳಿಕೊಳ್ಳುವಂಥ ಯಾವುದೇ ಒಂದು ಅಪವಾದದಲ್ಲಿ ಸಿಕ್ಕಾಕೊಂಡಿರುವಂಥವ್ರಲ್ಲ ಅವರು. ಹೀಗಾಗಿ ಅಂದರೆ ಈ ರೀತಿ ದಿಢೀರ್ನೆ ಮೈ ಮೇಲೆ ಬಂದಂಥ ಸಂದರ್ಭದಲ್ಲಿ ಎಲ್ಲೊಂದು ಕಡೆ ನೋಡಿ ಈ ಮೈ ಮರವು ಅನ್ನುವಂಥದ್ದು ಅಥವಾ ಈ ಸುತ್ತಮುತ್ತಲ ಈ ಒಂದಿ ಮಾಗದಿರ್ತಾರಲ್ಲ ಜೈಕಾರ ಹಾಕುವಂಥವ್ರು, ಅವರೆಲ್ಲೊಂದು ಕಡೆ ವ್ಯವಸ್ಥಿತವಾಗಿ ಅವ್ರನ್ನ ಹಾದಿ ತಪ್ಪಿಸಿರುವಂತ ಅನ್ನಿಸ್ತಾ ಇದೆ. ಯಾಕಂದರೆ ನಾವು ಕೂಡ ಅವ್ರ ಜೊತೆಗೆ ವಿಶೇಷ ಸಂದರ್ಶನ ಮಾಡುವಂಥ ಸಂದರ್ಭದಲ್ಲಿ ನಾನೊಂದು ಮಾತು ಕೇಳಿದೆ, ಸರ್ ಆಗಿದ್ದಾಗೋಗಿದೆ ಬಿಟ್ಕೊಟ್ಬಿಡಿ ಸರ್ ಅತ್ಲಾಗೆ ಅಂತ. ಯಾಕೆ ಬಿಟ್ಕೊಡ್ಬೇಕು, ಅದು ನಮ್ದಲ್ವಾ ಅನ್ನುವಂಥ ಮಾತನ್ನು CM ಕೇಳಿದರು. ಅಂದರೆ ಎಲ್ಲೋ ಒಂದು ಕಡೆಗೆ ಅವ್ರಿಗೆ ನಂಬಿಸಲಾಗಿತ್ತು. ಸೊ ಇದು ಭಾಳ ಗಮನಿಸಬೇಕಾದಂಥ ಸಂಗತಿ. ಗೊತ್ತಿತ್ತೋ ಗೊತ್ತಿರಲಿಲ್ವೋ ಅಥವಾ ಅವ್ರ ಹೆಂಡತಿ ಗೊತ್ತಿತ್ತೋ ಗೊತ್ತಿರಲಿಲ್ವೋ ಪ್ರಶ್ನೆ ಬೇರೆ. ಯಾಕಂದರೆ ನಿಮಗೆ ಗೊತ್ತಿದೆ, ನೀವು ರಾಜಕೀಯದ ಸುದ್ದಿಗಳನ್ನು ಹಲವಾರು ಸಂದರ್ಭಗಳಲ್ಲಿ ನೀವು ಕೊಡ್ತಾ ಇದ್ದೀರಿ. ಎಷ್ಟರ ಮಟ್ಟಿಗೆ ಸುತ್ತಮುತ್ತ ಜನಗಳು ಸೇರ್ಕೊಂಡ್ಬಿಟ್ಟಿರ್ತಾರೆ ಅಂತಂದರೆ ವ್ಯವಸ್ಥಿತವಾಗಿ ಹಾದಿ ತಪ್ಪಿಸುವಂಥವ್ರು ಭಾಳ ಜನ ಇರ್ತಾರೆ. ಅವರಿಂದ ಹಾದಿ ತಪ್ಪದೇ ಇರುವಂಥವರೇ ನಿಜವಾದ ಬುದ್ಧಿವಂತರು. ಇಲ್ಲೆಲ್ಲೋ ಒಂದು ಕಡೆಗೆ ಎಡವಟ್ಟಾಗಿದೆ ಅಂತ ಅನ್ಸಲ್ವಾ ಪ್ರಸನ್ನ? ಹೌದು, ಸಿದ್ದರಾಮಯ್ಯನವರು ಅವರ ಮಾತುಗಳನ್ನ ಗಮನಿಸಿದ್ರೆ ಎಲ್ಲೋ ಒಂದ್ ಕಡೆ ತಾನು ಈ ಒಂದು ಕಪ್ಪು ಚುಕ್ಕೆಯಿಂದ ಹೊರಗೆ ಬರಬೇಕು ಮತ್ತು ಅದನ್ನ ಮುಖ್ಯಮಂತ್ರಿ ಸ್ಥಾನದಲ್ಲಿ ಇದ್ದುಕೊಂಡೇ ಅದರಿಂದ ತಾನು ಹೊರಬರಬೇಕು ಅನ್ನುವಂತಹ ರೀತಿಯ ಭಾವನೆಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತು ಅವರಿಗೆ ಇಡೀ ಪ್ರಕರಣದ ಬಗ್ಗೆ ಮಾಹಿತಿ ಇತ್ತೋ ಇಲ್ವೋ ಅನ್ನುವಂಥದ್ದು ಮುಂದಿನ ವಿಚಾರಣೆ ಸಂದರ್ಭದಲ್ಲಿ ಹೊರಗೆ ಬರುತ್ತೆ. ಅವರ ಪ್ರಭಾವ ನಿಜಕ್ಕೂ ಕೂಡ ಅವರು ಬಳಸಿದ್ರಾ ಇಲ್ವಾ ಅನ್ನುವಂಥದ್ದು ತನಿಖೆ ಪ್ರಾರಂಭ ಆದಂತಹ ಸಂದರ್ಭದಲ್ಲಿ ಹೊರಬರುತ್ತೆ. ಆದ್ರೆ ಎದುರಾಳಿ ದೂರುದಾರರನ್ನು ಕೂಡ ಸಿದ್ದರಾಮಯ್ಯನವರು ಅಷ್ಟು ಸುಲಭವಾಗಿ ಪರಿಗಣಿಸೋದಕ್ಕೆ ಸಾಧ್ಯವಿಲ್ಲ. ಅದು ಸ್ನೇಹಮಯಿ ಕೃಷ್ಣ ಇರಬಹುದು, ಪ್ರದೀಪ್ ಇರಬಹುದು ಅಥವಾ TJ ಅಬ್ರಹಾಂ ಇರಬಹುದು, ಅವ್ರನ್ನ ಸುಲಭ ಸಾಧ್ಯ. ಎಸ್, ಒಂದು ನಿಮಿಷ ಹಾಗೆ ಇರಿ ನೀವು.